ವೆಲ್ಕಮ್ ಬ್ಯಾಕ್. ನಮ್ಮ ಜೊತೆ ಚಕ್ರವರ್ತಿ ಸುಲಿಬೆಲೆ ಅವರಿದ್ದಾರೆ. ಚಕ್ರವರ್ತಿ ಸುಲಿಬೆಲೆ ಅವರೇ, ಕೊನೆಯದಾಗಿ ಜಮ್ಮು ಕಾಶ್ಮೀರದ ವಿಚಾರದಲ್ಲಿ ಆಲ್ ಸೆಡ್ ಅಂಡ್ ಡನ್ ಬಿಜೆಪಿ ಇನ್ನೊಂದು ಅವಧಿಗೆ ಕೇಂದ್ರದಲ್ಲಿ ಅಧಿಕಾರದಲ್ಲಿ ಇದೆ. ಅಟ್ ದ ಸೇಮ್ ಟೈಮ್ ನ್ಯಾಷನಲ್ ಕಾನ್ಫರೆನ್ಸ್ ಮತ್ತು ಕಾಂಗ್ರೆಸ್ ಈಗ ಅಧಿಕಾರ ಹಿಡಿಯುವ ಎಲ್ಲ ಸಾಧ್ಯತೆಗಳು ನಿಚ್ಚಳವಾಗಿದೆ ಜಮ್ಮು ಕಾಶ್ಮೀರದಲ್ಲಿ. ಮುಂದಿನ 5 ವರ್ಷಗಳ ಅವಧಿಗೆ ಜಮ್ಮು ಕಾಶ್ಮೀರದ ಭವಿಷ್ಯ ಹೇಗಿರುತ್ತೆ? ಯಾಕಂತಂದ್ರೆ ನೀವು ಅಲ್ಲಿ ಓಡಾಡಿದ್ದೀರಾ, ಚೆನ್ನಾಗಿ ಅಲ್ಲಿನ ಜನಗಳ ನರ್ವ್ ಏನು ಅನ್ನೋದು ನಿಮಗೆ ಗೊತ್ತು. ಮುಂದಿನ 5 ವರ್ಷಗಳನ್ನ ಹೇಗೆ ನೋಡ್ತೀರಾ ಜಮ್ಮು ಕಾಶ್ಮೀರದ ವಿಚಾರದಲ್ಲಿ? ಒಂದು ಇನ್ ಸಿಂಪಲ್ ಸೆನ್ಸ್, ಜಮ್ಮು ಕಾಶ್ಮೀರ ಇವತ್ತಿಗೂ ಅದೊಂದು ಪ್ರತ್ಯೇಕ ರಾಜ್ಯ ಮಾಡ್ಲಿಲ್ಲ. ಅದನ್ನ ಇನ್ನು ಅಂದ್ರೆ ಅದಕ್ಕೆ ಪೂರ್ಣ ಅಧಿಕಾರದ ರಾಜ್ಯ ಆಗ್ಲಿಲ್ಲ. ಈಗ ಕೇಂದ್ರಾಡಳಿತ ಪ್ರದೇಶವಾಗಿಯೇ ಇರೋದ್ರಿಂದ ಪೂರ್ತಿ ಕಂಟ್ರೋಲ್ ನರೇಂದ್ರ ಮೋದಿ ಅವ್ರ ಕೈಯಲ್ಲೇ ಇರುತ್ತೆ. ಹೀಗಾಗಿ ಅದು ಬಾರ್ಡರ್ ಸ್ಟೇಟು ಕೂಡ ಆಗಿರೋದ್ರಿಂದ ಅದನ್ನ ಪೂರ್ತಿ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ತಾರೆ. ರಾಜ್ಯವನ್ನು ಕೊಡ್ತೀವಿ ಅಂತ ಇನ್ನು ಸಾಕಷ್ಟು ಕಾಲ ತಳ್ಳಿಕ್ಕಿದ್ದಾರೆ. ಮತ್ತು ರಾಜ್ಯ ಪೂರ್ಣವಾಗಿ ಸಿಗದೆ ಹೋದ್ರೆ ನ್ಯಾಷನಲ್ ಕಾನ್ಫರೆನ್ಸ್ ಇದ್ದು ಕೂಡ ಏನು ಉಪಯೋಗ ಇಲ್ಲ ಅಂತ ನ್ಯಾಷನಲ್ ಕಾನ್ಫರೆನ್ಸ್ಗೂ ಗೊತ್ತಿದೆ. ಅವ್ರು ಅದನ್ನ ಫೈಟ್ ಮಾಡ್ಲಿಕ್ಕೆ ತುಂಬಾ ಪ್ರಯತ್ನ ಪಡಬಹುದು. ಆದ್ರೆ ಪೊಲೀಸ್ ಒಂದು ಅವ್ರ ಕಂಟ್ರೋಲ್ ಇರೋದ್ರಿಂದ ಏನ್ ಬೇಕಿದ್ರು ಮಾಡಬಹುದು ಅಂತ ಅವ್ರು ಅನ್ಕೊಂಡ್ರು ಕೂಡ ಒಂದು ನಮ್ಗೆ ಗೊತ್ತಿರ್ಲಿ, ಅಲ್ಲಿ ಸೇನೆಯ ಕಂಟ್ರೋಲ್ ತುಂಬಾ ಚೆನ್ನಾಗಿರೋದ್ರಿಂದ ಇಟ್ ಇಸ್ ನಾಟ್ ದಟ್ ಈಸಿ ಅವ್ರೇನೋ ತಗೊಂಡ್ ಬಿಡ್ತಾರೆ ಅಂತ. ಹೀಗಾಗಿ ಜಮ್ಮು ಕಾಶ್ಮೀರದ ಬಗ್ಗೆ ನಾವು ತಲೆ ಕೆಡ್ಸ್ಕೊಳ್ಳುವಂತ ಅಗತ್ಯ ಇಲ್ಲ ಅಂತ ನನ್ಗನ್ಸತ್ತೆ. ಮತ್ತು ಮುಂದಿನ 5 ವರ್ಷಗಳ ಕಾಲ ನಾನು ಇನ್ನೊಂದು ಇಲ್ಲಿ ಹೇಳ್ಬೇಕು ಅಂತಂದ್ರೆ, ಈ ಎಲೆಕ್ಷನ್ ನಂತರ, ಹರಿಯಾಣ ಎಲೆಕ್ಷನ್ ನಂತರ ನರೇಂದ್ರ ಮೋದಿ ಅವರ 5 ವರ್ಷ ಇನ್ನೂ ಸ್ಟ್ರಾಂಗ್ ಆಯ್ತು. ಬಿಕಾಸ್ ಅವರನ್ನ ಇಲ್ಲಿಂದ ತೆಗೆಯುವಂತ ಪ್ರಯತ್ನವನ್ನ ಬಿಹಾರದವರು ಮಾಡ್ಲಿಕ್ಕಿಲ್ಲ, ಆಂಧ್ರದವರು ಮಾಡ್ಲಿಕ್ಕಿಲ್ಲ. ಯಾಕೆ ಅಂತಂದ್ರೆ ನರೇಂದ್ರ ಮೋದಿ ವೇವ್ ಇಸ್ ಇಂಟ್ಯಾಕ್ಟ್. ಈವನ್ ಆಫ್ಟರ್ 10 years ನರೇಂದ್ರ ಮೋದಿ ಸ್ಟ್ರಾಂಗ್, ಅವ್ರು ಈಸ್ ಗೋಯಿಂಗ್ ಅಹೆಡ್. ಹೀಗಾಗಿ ಅವರಿಂದ ಏನಾದ್ರು ನಾವು ಸರ್ಕಾರವನ್ನು ಕಿತ್ಕೊಳ್ಳೋ ಪ್ರಯತ್ನ ಮಾಡಿದ್ರೆ ಜನ ನಮ್ಮನ್ನು ರೌಟ್ ಮಾಡ್ತಾರೆ ಅಂತ ಗೊತ್ತಿರೋದ್ರಿಂದ ಐ ಡೋಂಟ್ ಥಿಂಕ್ ಇನ್ 5 ವರ್ಷ ಏನು ಕಳ್ಕೊಳ್ಳೋ ಸಾಧ್ಯತೆ ಇಲ್ಲ. ಹೀಗಾಗಿ ಏನ್ ಡಿಸ್ಮ್ಯಾಂಟಲ್ ಮಾಡುವಂತ ಪ್ರಯತ್ನವನ್ನು ಕಾಂಗ್ರೆಸ್ ಮಾಡುತ್ತೆ ಅದು ನಡೆಯೋದಿಲ್ಲ ಅಂತ. ಇನ್ ಎರಡರಿಂದ ನಾನು ಹೇಳ್ಬೇಕಾಗಿರೋದು ಒಂದೇ ಒಂದು ಇದಕ್ಕೆ ಆಡ್ ಮಾಡ್ತೀನಿ. ಜಮ್ಮು ಕಾಶ್ಮೀರ ಬಿಟ್ಟು ಹರಿಯಾಣವನ್ನು ನೋಡೋದಾದ್ರೆ, ನನಗೆ ಈಗ ಬರ್ತಾ ಇರುವಂತ ರಿಪೋರ್ಟ್ ನಾನು ನೋಡ್ತಾ ಇದ್ದೆ. ಯೋಗಿ ಆದಿತ್ಯನಾಥ್ ಎಲ್ಲೆಲ್ಲಿ ಪ್ರಚಾರ ಮಾಡಿದ್ದಾರೋ ಅಲ್ಲೆಲ್ಲ ಮ್ಯಾಸಿವ್ ವಿಕ್ಟರಿ ಬಿಜೆಪಿಗೆ ಬಂದಿದೆ ಅಂತ. ಮತ್ತು ರಾಹುಲ್ ಗಾಂಧಿ ಆಫ್ಟರ್ ಹರಿಯಾಣ ಸ್ಕ್ವೇರ್ 1 ಬಂದಿದ್ದಾರೆ. ಸ್ಕ್ವೇರ್ 1 ಅಂದ್ರೆ ಯಾವುದು? he started with ಪಪ್ಪು and ended in ಪಪ್ಪುನೇ. ಯಾಕೆ ಅಂತಂದ್ರೆ ಅವರು 12 ಕಡೆ ಪ್ರಚಾರ ಮಾಡಿದ್ರಂತೆ, 8 ಕಡೆ ಸೋತಿದ್ದಾರೆ ಅಂತಂದ್ರೆ ಸೋಲು ಮತ್ತು ರಾಹುಲ್ ಗಾಂಧಿ ಮತ್ತೆ ಈಕ್ವೇಟ್ ಮಾಡುವಂತ ಮಟ್ಟಕ್ಕೆ ಬಂದೋಗಿದೆ ಅಂತಂದ್ರೆ, ಈ ಯಾಕೆ ನಮ್ ನರೇಟಿವ್ ಗೆಲ್ತಿದೆ ಅಂತ ಅವ್ರು ಹೇಳ್ತಿದ್ದಾರೆ ಅಂತಂದ್ರೆ, ರಾಹುಲ್ ಗಾಂಧಿನ ಪಕ್ಕಕ್ಕೆ ಸರಿಸ್ಲಿಕ್ಕೆ ಬೇಕಾಗಿರುವ ಎಲ್ಲ ಪ್ರಯತ್ನಗಳು ಅವ್ರು ಏನ್ ಮಾಡ್ತಿದ್ದಾರೋ ಅದಕ್ಕೆ ಬೇಕಾಗಿರುವ ಎಲ್ಲ ನರೇಟಿವ್ ಸೆಟ್ ಆಗ್ತಿದೆ ಅಂತ ನನ್ಗೆ ಅನ್ಸುತ್ತೆ. ಹೀಗಾಗಿ ಎಲ್ಲ ದೃಷ್ಟಿಯಿಂದ ನೋಡಿದ್ರು ಕೂಡ ಅದು ಜಮ್ಮು ಕಾಶ್ಮೀರದ ವಿಚಾರ ಇರಬಹುದು, ಹರಿಯಾಣ ವಿಚಾರ ಇರಬಹುದು, ಇಂಟರ್ ದೇಶದ ವಿಚಾರದಲ್ಲಿ ಈ ರಿಸಲ್ಟ್ ಬಹಳ ಪ್ರಭಾವಿಯಾಗಿದೆ ಮತ್ತು ಶಕ್ತಿ. ಕಾಂಗ್ರೆಸ್ ನ್ಯಾಷನಲ್ ಕಾನ್ಫರೆನ್ಸ್ ಕೂಟ ಮುನ್ನಡೆಯನ್ನ ಕಾಯ್ದುಕೊಂಡಿರೋದು. ಮತ್ತೆ ಮುಖ್ಯಮಂತ್ರಿ ಆಗ್ತಾರಾ ಒಮರ್ ಅಬ್ದುಲ್ಲಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಜಮ್ಮು ಕಾಶ್ಮೀರದಲ್ಲಿ ನ್ಯಾಷನಲ್ ಕಾನ್ಫರೆನ್ಸ್ ಕಾರ್ಯಕರ್ತರು ಈಗಾಗಲೇ ಸಂಭ್ರಮವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸ್ತಾ ಇದ್ದಾರೆ. 10 ವರ್ಷಗಳ ಬಳಿಕ ಈ ಮೂಲಕ ಕಣಿವೆ ರಾಜ್ಯದಲ್ಲಿ ಚುನಾವಣೆಯ ರಂಗು ಒಂದ್ ಕಡೆ ಆದ್ರೆ, ಬಿಜೆಪಿ ಭಾರಿ ನಿರೀಕ್ಷೆಯನ್ನ ಇಟ್ಕೊಂಡಿತ್ತು ಈ ಕಣಿವೆ ರಾಜ್ಯದ ಮೇಲೆ. ಜೊತೆಗೆ ಅಲ್ಲಿನ ಜನ ಬಿಜೆಪಿ ಅಸ್ತು ಅಂತಾರೆ, ಕಮಲವನ್ನ ಅರಳಿಸ್ತಾರೆ ಅನ್ನುವಂತಹ ಭಾರಿ ಭರವಸೆಯನ್ನ ಇಟ್ಕೊಂಡಿತ್ತು. ಆದ್ರೆ ಬಿಜೆಪಿ ಅನ್ಕೊಂಡ ರೀತಿಯಲ್ಲಿ ಅಲ್ಲಿ ಸಾಧಿಸಿಲ್ಲ ಅನ್ನುವಂತಹ ಮಾತುಗಳು. ಈಗಾಗಲೇ ಚಕ್ರವರ್ತಿ ಸುಲಿಬೆಲೆ ಅವರು ನಮ್ಮ ಜೊತೆಗೆ ನಿರಂತರ ಸಂಪರ್ಕದಲ್ಲಿದ್ದಾರೆ. ಈ ಎಲ್ಲ ವಿಚಾರಗಳ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಇದ್ದಾರೆ. ನಾವು ಕೂಡ ಈಗಾಗಲೇ ಹರಿಯಾಣ ಮತ್ತು ಜಮ್ಮು ಕಾಶ್ಮೀರದಲ್ಲಿ ಚುನಾವಣಾ ಫಲಿತಾಂಶದ ಬಗ್ಗೆ ಏನೆಲ್ಲ ಆಗ್ತಾ ಇದೆ ಅನ್ನುವಂತಹ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ದೀವಿ. ನಾನು ಶ್ರೀಪಾದ್ ಪಾಟೀಲ್, ನನ್ನ ಜೊತೆ ಇದ್ದಾರೆ ನಿಕೇಶ್ ಕೊಠಾರಿ. ಚಕ್ರವರ್ತಿ ಸುಲಿಬೆಲೆ ಅವ್ರನ್ನ ಮಾತಾಡ್ಸೋಣ. ಸುಲಿಬೆಲೆ ಅವರೇ, ಜಮ್ಮು ಕಾಶ್ಮೀರದಲ್ಲಿ ನಿರೀಕ್ಷೆಗೂ ಮೀರಿ ಸಾಧನೆಯನ್ನ ಬಿಜೆಪಿ ಸರಿ 100ಕ್ಕೆ 100ರಷ್ಟು ಮಾಡುತ್ತೆ ಎನ್ನುವಂತಹ ಭಾವವೇ ಎಲ್ಲರಲ್ಲಿತ್ತು. ಆದರೆ ಎಲ್ಲವೂ ಕೂಡ ಉಲ್ಟಾ ಆಗಿದೆ ಅನ್ನೋದು ಒಂದು ಕಡೆ ಆದ್ರೆ, ಕಾಶ್ಮೀರದಂತಹ ಕಣಿವೆಯಲ್ಲಿ ತಕ್ಕ ಮಟ್ಟಿಗೆ ಬಿಜೆಪಿ ಟಕ್ಕರ್ ಕೊಟ್ಟಿದೆ, ವಿರೋಧ ಪಕ್ಷವಾಗಿ ಕುತ್ಕೊಳ್ಳುತ್ತೆ ಅನ್ನುವಂಥ ಸಮಾಧಾನ ಇನ್ನೊಂದು ಕಡೆ. ಈ ಎರಡೂ ಆಯಾಮಗಳಲ್ಲಿ ಈಗ ದೇಶದಲ್ಲಿ ಚರ್ಚೆ ಆಗ್ತಾ ಇದೆ. ನೀವಿದನ್ನ ಯಾವ ರೀತಿ ನೋಡ್ತೀರಿ ಅಂತ? ಜಮ್ಮು ಕಾಶ್ಮೀರದಲ್ಲಿ ಬಿಜೆಪಿ ಗೆಲ್ಲತ್ತೆ ಅಂತ ಯಾವಾಗ್ಲೂ ಅನ್ಸಿರ್ಲಿಲ್ಲ, ಟು ಬಿ ಫ್ರಾಂಕ್. ಏನಂತಂದ್ರೆ ಜಮ್ಮು ಕಾಶ್ಮೀರ ಒಟ್ಟು 3 ಪಾರ್ಟ್. ಒಂದು ಜಮ್ಮು, ಮತ್ತೊಂದು ಕಾಶ್ಮೀರ, ಮೂರನೇದು ಲದ್ದಾಖ್. ನಾನು ಯಾವಾಗ್ಲೂ ಹೇಳ್ತಿರ್ತೀನಿ, ಜಮ್ಮು ಹಿಂದೂ ಬಾಹುಳ್ಯ, ಕಾಶ್ಮೀರ ಮುಸ್ಲಿಂ ಬಾಹುಳ್ಯ ಮತ್ತು ಲದ್ದಾಖ್ ಅದು ಮತ್ತೆ ಸಂಪರ್ಕಿಸುವಂತಹ ಪ್ರಯತ್ನವನ್ನ ಮಾಡ್ತೀವಿ. ಈಗಾಗಲೇ ಚಕ್ರವರ್ತಿ ಅವರು ಹೇಳ್ತಾ ಇದ್ರು ಮುಸ್ಲಿಂ ಬಾಹುಳ್ಯ ಉಳ್ಳಂತಹ ರಾಜ್ಯಗಳು ಅಂತ. ಆದ್ರೂ ಕೂಡ ಈ ಸಾರಿ ಜಮ್ಮು ಕಾಶ್ಮೀರದಲ್ಲಿ ಬಿಜೆಪಿ ಕೇಂದ್ರ ಸರ್ಕಾರ
ಯಾವ ರೀತಿಯ ಸಾಧನೆಯನ್ನ ಮಾಡಿತ್ತು, ಹಲವು ರೀತಿಯ ಯೋಜನೆಗಳಿಗೆ ಮತ್ತು ಹಲವು ರೀತಿಯ ಅಲ್ಲಿನ ಕೆಲಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರಿ ಚರ್ಚೆ ಆಗಿತ್ತು ಮತ್ತು ಒಂದು ಭರವಸೆ ಮೂಡಿತು. ಎಸ್, ಅಗೇನ್ ಜಾಯ್ನ್ ಆಗಿದ್ದಾರೆ ಚಕ್ರವರ್ತಿ ಸುಲಿಬೆಲೆ ಅವರು. ಎಸ್ ಚಕ್ರವರ್ತಿ ಅವರೇ, ತಾವು ಹೇಳ್ತಾ ಇದ್ರಿ ಜಮ್ಮು ಮತ್ತು ಕಾಶ್ಮೀರ ಈ ಕಣಿವೆ ರಾಜ್ಯದಲ್ಲಿ ಬಿಜೆಪಿಯ ಪರ್ಫಾರ್ಮೆನ್ಸ್ ಯಾವ ರೀತಿ ಇರುತ್ತೆ ಅನ್ನುವಂತಹ ವಿಚಾರವಾಗಿ. ಸದ್ಯಕ್ಕೆ ಮುಸ್ಲಿಂ ಬಾಹುಳ್ಯ ಉಳ್ಳ ರಾಜ್ಯಗಳಾದ್ರೂ ಕೂಡ ಕೇಂದ್ರ ಸರ್ಕಾರದ ಯೋಜನೆಗಳು ಕೈ ಹಿಡಿಯುತ್ತೆ ಅನ್ನುವಂತ ಆಶಾಭಾವ ಇತ್ತು. ಅಲ್ಲ, ಒಂದು ಏನಂತಂದ್ರೆ ನಾನು ಇದನ್ನ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ. Yes, please. ಜಮ್ಮುವಿನಲ್ಲಿ ಸೀಟ್ಸ್ ಕಡಿಮೆ, ಜನ ಜಾಸ್ತಿ. ಕಾಶ್ಮೀರದಲ್ಲಿ ಜನ ಕಡಿಮೆ, ಸೀಟ್ಗಳು ಜಾಸ್ತಿ. ಹೀಗಾಗಿ ಇವತ್ತು ನ್ಯಾಷನಲ್ ಕಾನ್ಫರೆನ್ಸ್ ಗೆದ್ದಿರೋದು. ವಾಸ್ತವವಾಗಿ ಜಮ್ಮುವಿಗಿಂತ ಕಡಿಮೆ ಜನ ಅಲ್ಲಿದ್ರು ಕೂಡ ಅಲ್ಲಿ ಸೀಟ್ಗಳು ಜಾಸ್ತಿ ಇರೋದ್ರಿಂದ 46 ಗೆಲ್ಲಿಕ್ಕಾಗಿದೆ. ಇದು ಸಿಂಪಲ್ ಕ್ಯಾಲ್ಕುಲೇಷನ್. ಇನ್ನು ಭೂಮಿಯ ದೃಷ್ಟಿಯಿಂದ ಅತ್ಯಂತ ವಿಸ್ತಾರವಾದ್ದು ಲದ್ದಾಖ್. ಅಲ್ಲಿ ಸಹಜವಾಗಿ ಜನನೂ ಕಡಿಮೆ, ಸೀಟ್ಗಳು ಕಡಿಮೆ. ಅದರಿಂದ ತುಂಬಾ ದೊಡ್ಡ ಲಾಭ ನಮಗೇನು ಕಂಡು ಬರೋದಿಲ್ಲ. ಆದ್ರೆ ಯಾವಾಗ ಮುಸಲ್ಮಾನರು ಜೊತೆಗೆ ಸೇರ್ತಾರೋ, ಇದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರಲ್ಲ, ಅವ್ರಿಗೆ ಚುನಾವಣೆಯ ಪ್ರಕ್ರಿಯೆ ಮುಸಲ್ಮಾನರಿಗೆ ಯಾವತ್ತೂ ಅರ್ಥ ಆಗೋದಿಲ್ಲ. ಯಾರು ನಮ್ಮ ಮಸೀದಿಗೆ ಒಳ್ಳೇದ್ ಮಾಡ್ತಾರೋ, ಮಸೀದಿಗೆ ನೆಲ ಹಾಸು ಹಾಕೊಡ್ತಾರೋ, ಇಂಥವ್ರಿಗೆ ನಾವು ವೋಟ್ ಮಾಡ್ಬಿಡ್ತೀವಿ ಅಂತ ಹೇಳೋ ಬಹುತೇಕರು ಅವರು ಮತದ ಆಧಾರದ ಮೇಲೆ ವೋಟ್ ಮಾಡ್ತಾರೆ. ನಿಮ್ಗೆ ಆಶ್ಚರ್ಯ ಅನ್ಸುತ್ತೆ, ಈ ಬಾರಿ ನ್ಯಾಷನಲ್ ಕಾನ್ಫರೆನ್ಸ್ ಮತ್ತು ಕಾಂಗ್ರೆಸ್ಸಿನ ಎಲೆಕ್ಷನ್ ಪ್ರಚಾರ ಏನಿತ್ತು ಗೊತ್ತಾ? ನಾವು ಅಧಿಕಾರಕ್ಕೆ ಬಂದ್ರೆ ಆರ್ಟಿಕಲ್ 370 ವಾಪಸ್ ತರ್ತೀವಿ ಅಂತ. ನೀವ್ ಯಾವ್ದನ್ನ ಈ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಡೋಲ್ ಹೊಡಿತಾ ಇದ್ದೀವೋ, ನಾನು ನೀವು ಎಲ್ಲ, ಆರ್ಟಿಕಲ್ 370 ತೆಗೆದಿದ್ದು ಗ್ರೇಟ್ ಮೂವ್ ಆಯ್ತು, ಜಮ್ಮುವಿನ ಜನ, ಕಾಶ್ಮೀರದ ಜನ ಖುಷಿ ಪಟ್ಟಿದ್ದಾರೆ ಅಂತ. ಆದ್ರೆ ಇಂಟ್ರೆಸ್ಟಿಂಗ್, ಕಾಶ್ಮೀರದ ಜನಕ್ಕೆ ಅದು ಆಸಕ್ತಿ ಅನ್ನಿಸ್ಲಿಲ್ಲ ಅಂತ. ಅವರಿಗೆ ಏನು ಅಂತಂದ್ರೆ, ನಾವು ಮೊದಲಿನ ತರ ಇದ್ದಿದ್ರೆ ಜಾಸ್ತಿ ದುಡ್ಡು ತಗೋಬಹುದಾಗಿತ್ತು. ಅವರು ಗವರ್ಮೆಂಟ್ ಜಾಬ್ ಅಲ್ಲಿ ಇರ್ತಿದ್ರು, ಕೆಲಸ ಮಾಡ್ತಿರ್ಲಿಲ್ಲ. ಅವ್ರು ಸಂಪಾದಿಕ ಇರ್ತಿದ್ರು, ಸಂಬಳ ಬರ್ತಿತ್ತು. ಅವ್ರು ಹೇಗ್ ಬೇಕಿದ್ರು ಬದುಕಬಹುದಾಗಿತ್ತು. ಅವರಿಗೆ ಈ ದೇಶದ ಟ್ಯಾಕ್ಸ್ ನ ಬಹುಪಾಲು ಹಣ ಅಲ್ಲಿಗೆ ಹೋಗ್ತಿತ್ತು. ಅದನ್ನ ಚೆನ್ನಾಗಿ ತಿನ್ಕೊಂಡು ಉಂಡ್ಕೊಂಡಿದ್ರು. ಈಗ ಹಂಗಿಲ್ಲ. ಈಗ ಅವ್ರು ಕೆಲಸ ಮಾಡಬೇಕು. ಅವರು ಬೆಳಗ್ಗೆ 8 ರಿಂದ 10 ಗಂಟೆವರೆಗೂ ಕಲ್ಲೆಸ್ದಿದ್ರೆ 500 ರೂಪಾಯಿ ಸಿಕ್ತಿತ್ತು ಅವ್ರಿಗೆ. ಈ ಕಲ್ಲೆಸೆಯುವಂತ ಪ್ರಕ್ರಿಯೆ ಇಲ್ಲ. ಹೀಗಾಗಿ ಜಮ್ಮು ಕಾಶ್ಮೀರದಲ್ಲಿ ಒಂದು ಬದಲಾವಣೆ ಬಂದಿದೆಯಲ್ಲ, ಅದು ಬಹಳ ದೊಡ್ಡದಾಗಿರುವಂತ ಬದಲಾವಣೆ ಇಡೀ ದೇಶದ ಇತರ ಭಾಗದ ದೃಷ್ಟಿಯಿಂದ. ಆದ್ರೆ ಸ್ವತಃ ಕಾಶ್ಮೀರದ ಜನಕ್ಕೆ ಐ ಡೋಂಟ್ ಥಿಂಕ್ ಅವರಿಗೆ ಅದು ಯಾವತ್ತೂ ಬದಲಾವಣೆ ಅನ್ಸಿಲ್ಲ. ನಾನು ಸ್ವತಃ ಹೋಗಿರೋದ್ರಿಂದ ಹೇಳ್ತೀನಿ. ಅಲ್ಲಿನ ಜನ ಮತ್ತೆ ಹೇಳ್ತಿದ್ರು, ಒಳಗೊಂದು ನಮ್ ಕುದಿ ಇದೆ, ಅದು ಯಾವಾಗ ಬರ್ಸ್ಟ್ ಆಗುತ್ತೋ ಗೊತ್ತಿಲ್ಲ ಅಂತ. ಇಲ್ಲಿ ಅನೇಕರು ಮಾತನಾಡ್ತಾ ಹೇಳ್ತಿದೀವಲ್ಲ, ಜಮ್ಮು ಕಾಶ್ಮೀರದಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗಿದೆ, ಯಾವ ಮಣ್ಣಂಗಟ್ಟಿಯೂ ಇಲ್ಲ. ಆ ವೋಟಿಂಗ್ ಪರ್ಸೆಂಟೇಜ್ ಯಾಕೆ ಕಾಶ್ಮೀರದಲ್ಲಿ ಜಾಸ್ತಿ ಆಗಿದೆ ಅಂತಂದ್ರೆ, ಅವರು ಡಿಸಿಸಿವ್ ಆಗಿ ಈ ಬಾರಿ ಬಿಜೆಪಿಯನ್ನ ಅಲ್ಲಿ ತೆಗಿಬೇಕು ಅಂತ ನಿಶ್ಚಯ ಮಾಡಿದ್ರಿಂದ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗಿದೆ. ಈಗ ಆರ್ಟಿಕಲ್ 370 ಪರಿಸ್ಥಿತಿ ಏನಾಗಬಹುದು ಚಕ್ರವರ್ತಿ ಅವರೇ? ಈಗ ಏನು ಆಗೋದಿಲ್ಲ. ಆರ್ಟಿಕಲ್ 370ಗೆ ಅವರು ಜಮ್ಮು ಕಾಶ್ಮೀರದ ಅಸೆಂಬ್ಲಿಯಿಂದ ಅದು ಬರ್ಬೇಕು, ಪಾಸ್ ಆಗಿ ಬರ್ಬೇಕು. ಅಸೆಂಬ್ಲಿಯಲ್ಲಿ ಪಾಸ್ ಆಗಿ ಬಂದ ನಂತರ ಕೇಂದ್ರ ಸರ್ಕಾರ ಅದನ್ನು ಒಪ್ಕೋಬೇಕು. ಈಗ ತುಂಬಾ ದೊಡ್ಡ ಪ್ರೊಸೆಸ್ ಆಗಿದೆ. ಆರ್ಟಿಕಲ್ 370 ಇನ್ನು ಲಾಗು ಮಾಡೋದು ಅತೀವ ಕಷ್ಟ. ಕೇಂದ್ರದಲ್ಲೂ ಕೂಡ ಅವರದ್ದೇ ಸರ್ಕಾರ ಇದ್ದು ಅಲ್ಲೂ ಅದೇ ಇರಬೇಕು. ಕೇಂದ್ರದಲ್ಲಿ ಬರೀ ಕಾಂಗ್ರೆಸ್ ಇದ್ರೆ ಮಾತ್ರ ಸಾಧ್ಯ ಆಗೋದಿಲ್ಲ. ಯಾಕೆ ಅಂತಂದ್ರೆ ಕಾಂಗ್ರೆಸ್ ಸಿಂಗಲ್ ಪಾರ್ಟಿಯಾಗಿ ಇನ್ ಮುಂದೆ ಅಧಿಕಾರಕ್ಕೆ ಬರ್ಲಿಕ್ಕೆ ಆಗಲ್ಲ, ಎಲ್ಲರನ್ನೂ ಸೇರಿಸ್ಕೊಂಡ ಪಾರ್ಟಿ ಆಗುತ್ತೆ. ಯಾವ ಪಾರ್ಟಿ ಕಾಂಗ್ರೆಸ್ ನ ಜೊತೆಗೆ ಸೇರ್ಕೊಳ್ಳುತ್ತೋ ಅವ್ರು ಬೇರೆ ರಾಜ್ಯದಲ್ಲಿ ಚುನಾವಣೆ ಎದುರಿಸಬೇಕಲ್ಲ. ಒಂದು ಕಾಶ್ಮೀರದಲ್ಲಿ 370 ತಂದ್ಬಿಟ್ಟು ಇಡೀ